ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಸಿದ್ದರಾಮಯ್ಯ ಜಾತಿ ಹೊಡೆಯೋದ್ರಲ್ಲಿ ಫೇಮಸ್, ಬಿಜೆಪಿ ಸರ್ಕಾರ ಬಂದ ಬಳಿಕ ಸನ್ಮಾನ ಮಾಡ್ತೀವಿ, ಸಿಎಂ ಕುಲ ಅಂತ ಹೊಡೆದಾಡಿ ಅಂತಿದ್ದಾರೆ. ಎಲ್ಲ ಜಾತಿಗಳಲ್ಲೂ ಕ್ರಿಶ್ಚಿಯನ್ ಹುಟ್ಟು ಹಾಕಿದ್ದಾರೆ. ಕಲಂನಲ್ಲಿ 52 ಹೊಸ ಜಾತಿಗಳನ್ನ ಸೇರಿಸಿದ್ದಾರೆ ಅಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ನೋಡಿ, ಸಿದ್ದರಾಮಯ್ಯ ಜಾತಿ ಹೊಡೆಯೋದ್ರಲ್ಲಿ ಫೇಮಸ್, ಬಿಜೆಪಿ ಸರ್ಕಾರ ಬಂದ ಬಳಿಕ ಸನ್ಮಾನ ಮಾಡ್ತೀವಿ, ಸಿಎಂ ಕುಲ ಅಂತ ಹೊಡೆದಾಡಿ ಅಂತ ಅಂತಿದ್ದಾರೆ ಅಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಈ ಸರ್ಕಾರ ಬಿರಿ ಜಾತಿಗಳನ್ನು ಒಡೆಯುವಂಥ ಒಂದು ಕಾರ್ಯದಲ್ಲಿ ಮುಳುಗೋಗ್ಬಿಟ್ಟಿದೆ ಪೂರ್ತಿ. ಮತ್ತು ಇನ್ನು ಈ ಸರ್ಕಾರಕ್ಕೆ ಇರೋ ಅವ್ರದ್ದೇನು ಇನ್ನು 2 ವರ್ಷ. ಇನ್ನು 2 ವರ್ಷದಲ್ಲಿ ನೀವು ಬ್ಯಾಂಕನ್ನು ಲೂಟಿ ಹೊಡ್ಕೊಂಡೋಗಿ, ಏನನ್ನ ಲೂಟಿ ಹೊಡ್ಕೊಂಡೋಗಿ ನಮಗೊಂದಷ್ಟು ಕಮಿಷನ್ ಕೊಟ್ಬಿಡಿ, ನಮ್ಮ ಪರ್ಸೆಂಟೇಜ್ ನಮ್ಗೆ ಕೊಟ್ಬಿಡಿ. ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಇರೋವಂಥದ್ದು. ಅದರಿಂದ ಅವ್ರಿಗೆ ಸರ್ಕಾರ ಸರಿಯಾಗಿ ನಡೆಸಬೇಕು, ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು ಅನ್ನೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗೈತೆ. ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡ್ಬಿಡಿ, ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ ಡಿ ಕೆ ಶಿವಕುಮಾರ್ ಹೇಳ್ತವ್ರೆ ಟನಲ್ ತೊಳ್ತೀನಿ ಅಂತ. ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ. ದುಡ್ಡಿಲ್ಲ, ಪಾಪರಾಗೋಗ್ಬಿಟ್ಟಿದೆ. ನಾನು ಬೆಳೆ ಪರಿಹಾರಕ್ಕೆ ಆಗ್ರಹ ಮಾಡಿದ್ದೀನಿ. ನಾನು ಇದಕ್ಕೆಲ್ಲ ಹೋಗಿದ್ದೀನಿ. ನಾನು ಹಾಸನ, ಸಕಲೇಶ್ಪುರ ಇಲ್ಲೆಲ್ಲ ಭಾಗದಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ಪರಿಹಾರ ಕೊಡ್ತಾ ಇಲ್ಲ, ಏನಕ್ಕೂ ಪರಿಹಾರ ಇಲ್ಲ. ಪರಿಹಾರ ಕೊಡೋಕ್ಕೆ ಹಣ ಇಲ್ಲ ಇವ್ರ ಹತ್ರ. ಪಾಪರಾಗಿರುವಂಥ ಸರ್ಕಾರ ಇವತ್ತು. ಈ ಸರ್ಕಾರ ಬಿರಿ ಜಾತಿಗಳನ್ನು ಒಡೆಯುವಂಥ ಒಂದು ಕಾರ್ಯದಲ್ಲಿ ಮುಳುಗೋಗ್ಬಿಟ್ಟಿದೆ ಪೂರ್ತಿ. ಮತ್ತು ಇನ್ನು ಈ ಸರ್ಕಾರಕ್ಕೆ ಇರೋ ಅವ್ರದ್ದೇನು ಇನ್ನು 2 ವರ್ಷ. ಇನ್ನು 2 ವರ್ಷದಲ್ಲಿ ನೀವು ಬ್ಯಾಂಕನ್ನು ಲೂಟಿ ಹೊಡ್ಕೊಂಡೋಗಿ, ಏನನ್ನ ಲೂಟಿ ಹೊಡ್ಕೊಂಡೋಗಿ ನಮಗೊಂದಷ್ಟು ಕಮಿಷನ್ ಕೊಟ್ಬಿಡಿ, ನಮ್ಮ ಪರ್ಸೆಂಟೇಜ್ ನಮ್ಗೆ ಕೊಟ್ಬಿಡಿ. ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಅವರು ಇರೋವಂಥದ್ದು. ಅದರಿಂದ ಅವ್ರಿಗೆ ಸರ್ಕಾರ ಸರಿಯಾಗಿ ನಡೆಸಬೇಕು, ಆರ್ಥಿಕ ಪರಿಸ್ಥಿತಿ ಸರಿ ಹೋಗಬೇಕು ಅನ್ನೋದಿಲ್ಲ. ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗೈತೆ. ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡ್ಬಿಡಿ, ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ ಡಿ ಕೆ ಶಿವಕುಮಾರ್ ಹೇಳ್ತವ್ರೆ ಟನಲ್ ತೊಳ್ತೀನಿ ಅಂತ. ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ. ದುಡ್ಡಿಲ್ಲ, ಪಾಪರಾಗೋಗ್ಬಿಟ್ಟಿದೆ. ನಾನು ಬೆಳೆ ಪರಿಹಾರಕ್ಕೆ ಆಗ್ರಹ ಮಾಡಿದ್ದೀನಿ. ನಾನು ಇದಕ್ಕೆಲ್ಲ ಹೋಗಿದ್ದೀನಿ. ನಾನು ಹಾಸನ